हरिगोपालं हरिगोविन्दं हरिगोविन्दं गोविन्दं हरिगोपालम् ॐ नमो नारायणं श्रीजय नारायणं श्रीहरि नारायण नमो नमो नारायण ॐ नमो नारायण श्रीजय नारायण श्रीहरि नारायण नमो नमो नारायण हरिगोविन्दं हरिगोविन्दं गोविन्दं हरिगोपालं हरिगोविन्दं हरिगोविन्दं गोविन्दं हरिगोपालम् मंगलं भगवान् विष्णु मंगलं मधुसूदन मंगलं देवकी पुत्र मंगलं गरुडध्वज कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। मत्स्यवतारव ताळिदने ಮಂದರಾಚಲ ಬೆನ್ನೋಳ್ ಪುತ್ತವನೇ ಮತ್ಸ್ಯವತಾರವ ತಾಳಿದನೆ ಮಂದರಾಚಲ ಬೆನ್ನೋಳ್ ಪುತ್ತವನೇ ಅಚ್ಚಸುಕರನಾಗಿ ಬಾಳಿದನೆ ಅಚ್ಚಸುಕರನಾಗಿ ಬಾಳಿದನೆ ಮದಮೆಟ್ಟಿ ಹಿರಣ್ಯನ ಸೀಳಿದನೆ ಮದಮೆಟ್ಟಿ ಹಿರಣ್ಯನ ಸೀಳಿದನೆ ಓಂ ನಮೋ ನಾರಾಯಣಂ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ಗೋವಿಂದ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಕ್ಷಾತ್ರರೆಂಬವರನು ಹತ ಮಾಡಿದನೆ ಕುಂಭಿನಿ ದಾನವ ಬೇಡಿದನೆ ಕ್ಷಾತ್ರರೆಂಬವರನು ಹತ ಮಾಡಿದನೆ ಅಂಬುಧಿಗೆ ಶರಕೂಡಿದನೆ ಅಂಬುಧಿಗೆ ಶರಕೂಡಿದನೆ ಕಮಲಾಂಬಕ ಗೊಲ್ಲರೋಳ್ ಆಡಿದನೆ ಕಮಲಾಂಬಕ ಗೊಲ್ಲರುಳ್ ಆಡಿದನೆ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ನಡೆದಿದೆ. ಅದರ ಸ್ಮರಣಿಕೆಯಾಗಿ ಕೃಷ್ಣನಿಗೆ ಈ ಪಾರ್ಥಸಾರಥಿ ಸುವರ್ಣ ರಥವನ್ನು ನಾವು ನೀಡ್ತಾ ಇದ್ದೇವೆ. ಉಡುಪಿಯಲ್ಲಿ ಕೃಷ್ಣ ಗೀತಾಚಾರ್ಯನಾಗಿ ಕಂಗೊಳಿಸ್ತಾ ಇದ್ದಾನೆ. ಆ ಗೀತಾಚಾರ್ಯನಿಗೆ ಒಂದು ಪಾರ್ಥಸಾರಥಿ ಸುವರ್ಣ ರಥ ಇದ್ದರೆ ಆವಾಗ ಕೃಷ್ಣನಿಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿ ಈ ಒಂದು ಸುವರ್ಣ ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸುವರ್ಣ ಅಂದರೆ ಬಂಗಾರ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಸುವರ್ಣ ಅಂದರೆ ಒಳ್ಳೆಯ ಪದಗಳು ಅಂತೇಳಿ ಅರ್ಥ. ಅಂದರೆ ಭಗವದ್ಗೀತೆಯ ರಥ. ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಯಾವ ರೀತಿಯ ರಥದಲ್ಲಿ ಕೂತು ಸಾರಥ್ಯವನ್ನು ಮಾಡಿದನೋ ಅದೇ ರೀತಿಯ ಒಂದು ರಥ ಕೊಡಬೇಕು ಅಂತ. ಈಗ
ಇಲ್ಲಿ ರಥಗಳಿದೆ, ಅದೆಲ್ಲ ಪತಾಕೆ ಮತ್ತು ಉಡುಪಿಯ ಸ್ಟೈಲ್ನದ್ದು. ಇದು ಯುದ್ಧ ಮಾಡುವಾಗ ಕೃಷ್ಣ ಯಾವ ರೀತಿಯ ರಥದಲ್ಲಿ ನಿಂತಿದ್ದನೋ ಅದೇ ರೀತಿಯ ರಥದಲ್ಲಿ ಕೂತು ನಿತ್ಯ ಉತ್ಸವ. ಇನ್ನು ಮೇಲೆ ಉಡುಪಿಯಲ್ಲಿ 2 ಉತ್ಸವಗಳು ಏಕಕಾಲದಲ್ಲಿ ಮಾಡಬಹುದು. ರಥಬೀದಿಯಲ್ಲಿ ಈ ನಿತ್ಯ ನಡೆಯತಕ್ಕಂಥ ರಥೋತ್ಸವ ಮತ್ತು ಪ್ರತಿನಿತ್ಯ ಕೊಳಲು ವಾದನ ಆಗ್ತದೆ. ಆವಾಗ ಈ ರಥದಲ್ಲಿ ಉತ್ಸವ, 2 ರಥೋತ್ಸವ ಒಂದೇ ದಿವಸದಲ್ಲಿ ಮಾಡುವ ಹಾಗೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶ, ನಾವು ಸ್ವಾಮಿಗಳಾಗಿ 50 ವರ್ಷ ಮುಗಿದಿದೆ. ಸುವರ್ಣೋತ್ಸವ ಅಂತ ಎಲ್ಲ ಆಚರಿಸ್ತಾರೆ. ನಾವು ಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಿದರೆ ಅದೇ ಸುವರ್ಣೋತ್ಸವ ಅಂತ ಹೇಳಿ ಕೃಷ್ಣನಿಗೆ ಈ ಸುವರ್ಣ ರಥೋತ್ಸವವನ್ನು ನಮ್ಮ 50ನೇ ವರ್ಷದ ನೆನಪಿಗಾಗಿ ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. 50 ವರ್ಷಗಳ ಜೀವನ ಯಾತ್ರೆಯನ್ನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ ಒಂದು ರಥಯಾತ್ರೆ, ಒಂದು ರಥವನ್ನು ನಾವು ಕೊಟ್ಟರೆ ಆವಾಗ ಅದು ಅನ್ವರ್ಥಕ ಎಂಬ ದೃಷ್ಟಿಯಲ್ಲಿ ಸುವರ್ಣ ರಥವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿ ಉಡುಪಿಯ ಕೃಷ್ಣ ಉತ್ಸವ ಬ್ರಹ್ಮ. ಇಲ್ಲಿ 2 ರೀತಿಯ ಉಪಾಸನೆ, ಒಂದು ಅನ್ನಬ್ರಹ್ಮ ಮತ್ತೊಂದು ಉತ್ಸವ ಬ್ರಹ್ಮ ಅಂತ. ನಿತ್ಯ ಅನ್ನದಾನ ನಡೀತಕ್ಕಂತಹ ಒಂದು ಕ್ಷೇತ್ರ ಇದು. ಅದೇ ರೀತಿ ನಿತ್ಯ ರಥೋತ್ಸವ ನಡೀತಕ್ಕಂತಹ ಕ್ಷೇತ್ರ. ಬೇರೆ ಯಾವ ಕ್ಷೇತ್ರದಲ್ಲಿಯೂ ಕೂಡ ಪ್ರತಿನಿತ್ಯ ರಥೋತ್ಸವ ನಡೆಯುವುದಿಲ್ಲ. ಇಲ್ಲಿ ಮಳೆ ಬರಲಿಲ್ಲ ಅಂದರೆ ನಿತ್ಯ ರಥೋತ್ಸವ ನಡೀತದೆ. ಯಾಕೆಂದರೆ ಕೃಷ್ಣನಿಗೆ ಉತ್ಸವ ಪ್ರಿಯ. ಆದ್ದರಿಂದ ಅವನಿಗೆ ಅನ್ನದಾನ ಹೇಗೆ ವಿಶೇಷವೋ ಹಾಗೆ ಇಲ್ಲಿ ಉತ್ಸವವು ಕೂಡ ಕೃಷ್ಣನಿಗೆ ಬಹಳ ವಿಶೇಷ. ಅದಕ್ಕೋಸ್ಕರನೇ ಕಳೆದ ಪರ್ಯಾಯದಲ್ಲಿ 3ನೇ ಪರ್ಯಾಯದಲ್ಲಿ ನಾವು ಅನ್ನಬ್ರಹ್ಮ ಅಂತ ಹೇಳಿ ಅನ್ನಶಾಲೆ ಹಾಗೆ ನವರತ್ನ ರಥ ಸಮರ್ಪಣೆ ಮಾಡಿದೆವು. ಈ ಬಾರಿ ಅನ್ನಶಾಲೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಮತ್ತು ರಥ ಉತ್ಸವ ಬ್ರಹ್ಮನಿಗೆ ಒಂದು ರಥ ಕೊಡಬೇಕು. ಆ ರೀತಿ ಪರ್ಯಾಯ ಇದು ಪರಿಪೂರ್ಣ ಆಗಬೇಕು ಅಂತ ನಮ್ಮ ಸಂಕಲ್ಪವಾಗಿದೆ. ನಾವು ಅನ್ನದಾನಕ್ಕೆ ಬೇಕಾದಂತಹ ವ್ಯವಸ್ಥೆಗಳಿಗೋಸ್ಕರ ಎಂಜಲೆಲೆಯ ಒಂದು ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಮೊನ್ನೆ ತಾನೇ ಮಾಡಿದ್ದೇವೆ. ಎಂಜಲೆಲೆಯನ್ನು ಗೊಬ್ಬರವಾಗಿ ಅದನ್ನು ಪರಿವರ್ತನೆ ಮಾಡಿ ಅದು ಕೃಷಿಗೆ ಉಪಯೋಗ ಆಗುವ ಹಾಗೆ. ಇಷ್ಟ ತನಕ ಅದನ್ನು ವಿಲೇವಾರಿ ಮಾಡೋದೇ ಒಂದು ಕಷ್ಟ ಆಗಿತ್ತು. ಅದಕ್ಕೋಸ್ಕರ ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೊನ್ನೆ ತಾನೇ SPT ಅದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ 60 ಬಾತ್ರೂಮ್ಗಳನ್ನು ಇಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅನುಕೂಲ ಆಗುವ ಹಾಗೆ ಫ್ಲೈಓವರು, ಅದೇ ರೀತಿ ಚಪ್ಪರ, ಯಾಳಿ, ಹೀಗೆ ಕೃಷ್ಣ ಮಠವನ್ನು ಪರಿಪೂರ್ಣವಾಗಿ ಅಭಿವೃದ್ಧಿ ಪಥದಲ್ಲಿ ತರಬೇಕು. ಸರ್ವತೋಮುಖವಾದಂಥ ವಿಶ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕೆಂಬ ದೃಷ್ಟಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ಈ ಎಲ್ಲ ಸೇವೆಗಳನ್ನು ನಾವು ಮಾಡಿದ್ದೇವೆ. ಹಾಗೆ ಗಲೀಜುಗಳು ಕಾಣ್ತಾ ಇತ್ತು, ಬಂದವರಿಗೆಲ್ಲ ಅದನ್ನು ನೋಡಿಕೊಂಡು ವಾಸನೆಗಳು ಎಲ್ಲ ಬರ್ತಾಯಿತ್ತು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಫ್ಲೈಓವರ್ ಮಾಡಿ ಜನಗಳು ರಥಬೀದಿಗೂ ಮತ್ತು ರಾಜಾಂಗಣಕ್ಕೂ ಸುಲಲಿತವಾಗಿ ಹೋಗಿ ಬರುವ ಹಾಗೆ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ನಾವು ಇನ್ನು 24 ದಿವಸಗಳಲ್ಲಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಚತುರ್ಥ ಪರ್ಯಾಯದ ಮಂಗಳ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ನಿಮ್ಮ ಪ್ರೋತ್ಸಾಹಕ್ಕೆ ನಾವು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ನಾಳೆಯ ಉತ್ಸವದಾದ ಮೇಲೆ ಸುಧಾಮಂಗಳದ ಕಾರ್ಯಕ್ರಮ ಇದೆ. 30ನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಇದೆ. ಹಾಗೆ 28ಕ್ಕೆ ಕೋಟಿ ತುಳಸಿ ಅರ್ಚನೆ ಇದೆ. 1,000 ರೂಪಾಯಿಯ ಇದನ್ನು ಕೂಡ ನಾವು ಗೊತ್ತು ಮಾಡಿದ್ದೇವೆ ಪ್ರತಿನಿತ್ಯ ಸೇವಾರ್ಥಿಗಳಿಗೆ. ಅನೇಕ ಜನ ಈಗಾಗಲೇ ನಮ್ಮದು ಮೊದಲ ಸೇವೆ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಕೃಷ್ಣನ ಸೇವೆಗೆ ವಿಶೇಷವಾದ ಅವಕಾಶ ಇದಾಗಬೇಕು ಅಂತ ನಮ್ಮ ಹಾರೈಕೆಯಾಗಿದೆ. ಈ ಒಂದು ಉತ್ಸವ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾವು ಇಲ್ಲಿ ಮೇಲ್ಗಡೆ ವಿಶ್ವರೂಪ ದರ್ಶನದ ಒಂದು ಚಿತ್ರ ಮಾಡಿದ್ದಾರೆ ಗಂಜೀಫಾ ಆರ್ಟಿನಲ್ಲಿ ರಘುಪತಿ ಭಟ್ರವರು. ಎಲ್ಲ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ನಾನು ದೇವರು ಅಂತೇಳಿ ತೋರಿಸೋದಕ್ಕೋಸ್ಕರ ಏನು ವಿಶ್ವರೂಪ ಅಂತ ತೋರಿಸಿದ್ದಾನೆ ಅದೇ ಚಿತ್ರಣವನ್ನು ಇಲ್ಲಿ ಅವರ ಸುಂದರವಾಗಿರ್ತಕ್ಕಂಥ ಚಿತ್ರಕಲೆಯ ಮೂಲಕ ಅದನ್ನು ಇಲ್ಲಿ ಮೂಡಿಸಲಾಗಿದೆ. ಅದನ್ನು ನೀವು ಈ ರಥದಲ್ಲಿ ಕಾಣ್ಬೋದು. ಮತ್ತು ಜೊತೆಗೆ 4 ರಥಗಳು, 4 ಕುದುರೆಗಳು ಅದು ಕೂಡ ಅರ್ಜುನ ರಥಕ್ಕೆ 4 ಕುದುರೆಗಳನ್ನು ಇಲ್ಲಿನ ಮಾಡಲಾಗಿದೆ. ಹಾಗೆ ಅರ್ಜುನನ್ನು ಕೂಡ ಇಲ್ಲಿ ಬಿಂಬಿಸಲಿಕ್ಕಾಗಿದೆ. ಅರ್ಜುನ ನಮಸ್ಕಾರ ಮಾಡ್ತಕ್ಕಂತಹ ನನಗೆ ದಾರಿ ತೋರಿಸು ಎಂಬ ಒಂದು ಭಾವದ ಜೊತೆಗೆ ನಮಸ್ಕಾರ ಮಾಡ್ತಕ್ಕಂಥ ಭಂಗಿ. ಹಾಗೆ ಮುಖ್ಯ ಪ್ರಾಣದೇವರು ಕೂಡ ಇಡ್ಲಿಕ್ಕೆ ಬೇಕಾಗುವಂತೆ ಒಂದು ಸ್ಟೆಪ್ಪು ಇಟ್ಟಿದ್ದಾರೆ ಇಲ್ಲಿ ಯಾವಾಗಲೂ ಕೂಡ ಕೃಷ್ಣನ ಜೊತೆಗೆ ಮುಖ್ಯ ಪ್ರಾಣದ ಕೂಡ ದೇವರು ಬರುವ ಒಂದು ಸಂಪ್ರದಾಯ ಇದೆ. ಹಾಗೆ ಮೇಲೆ ಉತ್ಸವ ಮೂರ್ತಿ ಆಗಿರ್ತಕ್ಕಂಥ ಶ್ರೀಕೃಷ್ಣ, ಮಧ್ಯದಲ್ಲಿ ಮುಖ್ಯ ಪ್ರಾಣ, ಕೆಳಗೆ ನಮ್ಮ ಅರ್ಜುನ ಪ್ರತೀಕವನ್ನು ಈಗಾಗಲೇ ರಚನೆ ಮಾಡಿದೆ. ಉಳಿದ ಉತ್ಸವ ಮೂರ್ತಿ ಎಲ್ಲರನ್ನು ಕೂಡ ಉತ್ಸವ ಸಂದರ್ಭದಲ್ಲಿ ಏನು ಉಪಯೋಗ ಮಾಡ್ತೇವೆ ಅದನ್ನೇ ಇಲ್ಲಿ ಉಪಯೋಗಿಸ್ತಾರೆ. ಮಳೆಗಾಲದಲ್ಲಿ ಕೂಡ ಇದರ ವೈಶಿಷ್ಟ್ಯ ಏನು ಹೇಳಿದರೆ
ಮಳೆಗಾಲದಲ್ಲಿ ಈಗ ಉತ್ಸವಾದಿಗಳು ಬಂದಾಗ ಮಳೆ ಬರ್ತದೆ, ಸಿಕ್ಕಾಪಟ್ಟೆ ಮಳೆ ಬರ್ತಕ್ಕಂಥ ಜಾಗ ಇದು ಉಡುಪಿ. ಆಗ ಉತ್ಸವಕ್ಕೆ ಅನಾನುಕೂಲ ಆಗುವುದನ್ನು ನಾವು ಸುಮಾರು ಕಡೆ ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಉತ್ಸವ ನಿಲ್ಲಬಾರ್ದು. ಹಾಗಾದರೆ ಪಾರ್ಥಸಾರಥಿ ರಥದ ಮೂಲಕ ಉತ್ಸವ ಮಾಡೋಣ ಅಂತೇಳಿ ಭಕ್ತರ ಹಾಗೆ ನಾವು ತಿಳಿಸಿ ಆ ರೀತಿಯಾದ ಉತ್ಸವವನ್ನು ಕೂಡ ಒಳಗಡೆ ಮಾಡಲಿಕ್ಕೆ ಆಗುತ್ತೆ. ಮತ್ತು ಜಾಗ ಕೂಡ ಕಡಿಮೆ ಬೇಕಾಗುತ್ತೆ, ಹೇಳ್ಕೊಳ್ಳಿಕ್ಕೆ ಕೂಡ ಜನ ಜಾಸ್ತಿ ಬೇಕಾಗಿಲ್ಲ. ಹೀಗಾಗಿ ಎಲ್ಲ ಉಪಯೋಗಗಳು ಇದರಲ್ಲಿದೆ.